ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನೆಲ್ಗೆ ಸ್ವಾಗತ. ಇಂದಿನ ವ್ಯಾಕರಣ ಮಾಹಿತಿ ತರಗತಿನಲ್ಲಿ ನಾನು ನಾಮಪದದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ಒಂದು ವಿಡಿಯೋದಲ್ಲಿ ನಾನು ಇದಕ್ಕಿಂತ ಹೆಚ್ಚಿನ ಒಂದು ವ್ಯಾಕರಣಾಂಶದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಅನೇಕ ವ್ಯಾಕರಣಾಂಶ ತರಗತಿಯ ಮಾಹಿತಿ ಬೇಕಾದ್ರೆ ನಾನೊಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ಅಲ್ಲಿ ನೋಡಿ. 6ರಿಂದ 10ನೇ ತರಗತಿಯ ವ್ಯಾಕರಣ ಮಾಹಿತಿ ಅಂತ ಹೇಳ್ಬಿಟ್ಟು ನಾನು ಒಂದು ಪ್ಲೇ ಲಿಸ್ಟ್ ನ ಕ್ರಿಯೇಟ್ ಮಾಡಿದೀನಿ. ದಯವಿಟ್ಟು ನೀವು ಅಲ್ಲಿ ಹೋದ್ರೆ ನಿಮಗೆ ಸಾಕಷ್ಟು ವ್ಯಾಕರಣದ ಮಾಹಿತಿ ಸಿಗುತ್ತೆ. ಅಷ್ಟಲ್ದೇನೆ ಈ ಒಂದು ನಮ್ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ತುಂಬಾ ಜನ ವೀಕ್ಷಣೆ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಯಾರು ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆಯನ್ನ ಮಾಡಿ. ನೀವು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಅನ್ನ ಕೊಡಿ. ಜೊತೆಗೆ ಇನ್ನು ಒಂದು ಅನೇಕ ರೀತಿಯಾದಂತಹ ವ್ಯಾಕರಣ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಿಂದಿನ ತರಗತಿಯಲ್ಲಿ ವ್ಯಾಕರಣ ಮಾಹಿತಿನಲ್ಲಿ ನಾಮಪದದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನಾಮಪದ ಎನ್ನುವಂತ ಪದವನ್ನ ನೋಡ್ತಾ ಹೋಗಿ. ನಾಮ ಅಂದ್ರೆ ಹೆಸರು, ಪದ ಅಂದ್ರೆ ಒಂದು ಪದ ಅಂತ, ಅಂದ್ರೆ ಹೆಸರನ್ನ ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಹೇಳ್ತೀವಿ. ಅದ್ರಲ್ಲಿ ಗಮನಿಸ್ತಾ ಹೋಗೋಣ. ಈಗ ಯಾವ ರೀತಿಯಾಗಿ ನಾಮಪದದ ಒಂದು ವಾಕ್ಯ ಇದೆ, ಆ ಒಂದು ನಾಮಪದ ಅಂತೇಳಿ ಯಾವ ರೀತಿ ನಾವು ಗುರ್ತಿಸಬಹುದು ಅಂತ ಹೇಳ್ಬಿಟ್ಟು ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ. ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು. ನೋಡಿ, ಇಲ್ಲಿ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸ್ಥಳ ಆಗಿರ್ಬೋದು ಮತ್ತು ಪ್ರಾಣಿ ಪಕ್ಷಿಗಳಂತನೂ ಸೇರ್ಸ್ಕೋಬಹುದು. ಇಲ್ಲಿ ಹೆಸರುಗಳನ್ನ ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತೇಳಿ ಕರಿತೇವೆ. ಇಲ್ಲಿ ಉದಾಹರಣೆಯನ್ನ ಕೊಟ್ಟಿದ್ದಾರೆ ನೋಡಿ. ಮಂಡ್ಯ, ತಿಪ್ಪಣ್ಣ, ಹುಲಿ, ಕಲ್ಲು, ಈ ರೀತಿಯಾಗಿ ನಾಮಪದದ ಒಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾಮಪದದಲ್ಲಿ ನಾವು ಪ್ರಮುಖವಾಗಿ 3 ವಿಭಾಗಗಳನ್ನಾಗಿ ಮಾಡ್ತೇವೆ, ಅಂದ್ರೆ 3 ವಿಧಗಳಾಗಿ ಮಾಡ್ತೇವೆ. ಆ 3 ವಿಧಗಳನ್ನ ಗಮನಿಸ್ತಾ ಹೋಗೋಣ. ನಾಮಪದದಲ್ಲಿ ಎಷ್ಟು ವಿಧಗಳಿದಾವೆ? 3 ವಿಧಗಳಿದಾವೆ. ಇಲ್ಲಿ ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ತನಾಮ ಅನ್ನುವಂತ ಒಂದು 3 ವಿಧಗಳನ್ನ ನಾವು ಕಾಣ್ತೇವೆ. ಅಂದ್ರೆ ಪ್ರಮುಖವಾಗಿ 3 ವಿಧಗಳನ್ನ ಕಾಣ್ತೇವೆ. ಮುಂದಿನ ಹೆಚ್ಚಿನ ತರಗತಿಗೆ ಹೋದಂತೆಲ್ಲ ಈ ನಾಮಪದದಲ್ಲಿ ಅನೇಕ ರೀತಿಯಾದಂತಹ ನಾಮಪದಗಳು ಬರ್ತವೆ. ಆ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹೆಚ್ಚಿನ ಮಾಹಿತಿಯನ್ನ. ಸದ್ಯಕ್ಕೀಗ ಈ ನಾಮಪದದಲ್ಲಿ ಬರುವಂತಹ ಪ್ರಮುಖ 3 ವಿಧಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾಮಪದ, ನಾಮ ಅಂದ್ರೆ ಹೆಸರು, ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ ಅಥವಾ ಪ್ರಾಣಿ ಪಕ್ಷಿಗಳ ಹೆಸರನ್ನ ಸೂಚಿಸುವಂತಹ ಪದಗಳಿಗೆ ನಾವೇನಂತ ಕರಿತೇವೆ? ನಾಮಪದ ಅಂತ ಕರಿತೇವೆ. ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ. ವಿಡಿಯೋವನ್ನ ಪುನಃ ಬೇಕಿದ್ರೆ ನೋಡಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ವಿಡಿಯೋವನ್ನ ನೋಡ್ಬಿಟ್ಟು ನೀವು ಅರ್ಥವನ್ನ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ರೂಢನಾಮ ನೋಡಿ, ಇಲ್ಲಿ ರೂಢನಾಮ ಅಂತ ಇದೆ. ರೂಢಿಯಿಂದ ಬಂದ ಪದಗಳಿಗೆ ನೋಡಿ, ರೂಢಿಯಿಂದ ಬಂದ ಪದಗಳಿಗೆ ನಾವೇನಂತ ಕರಿತೇವೆ? ರೂಢನಾಮ. ರೂಢಿಯಿಂದ ಬಂದಿರ್ಬೇಕು ಅಂದ್ರೆ ಅಭ್ಯಾಸದಿಂದ ಬಂದಿರ್ಬೇಕು. ಅಂದ್ರೆ ಪ್ರತಿಯೊಬ್ರು ಕೂಡ ಕರಿತಾ ಇದ್ರು, ರೂಢಿಯಲ್ಲಿತ್ತು ಕರೆಯೋದು ಎನ್ನುವಂಥದ್ದನ್ನ ಸೂಚಿಸುವಂತಹ ಪದಗಳಿಗೆ ನಾವೇನಂತ ಕರಿತೇವೆ? ರೂಢನಾಮ ಅಂತ ಕರಿತೇವೆ. ಇದು ನಾಮಪದದ ಮೊದಲ ವಿಧ, ಪ್ರಮುಖವಾದಂತಹ ಮೊದಲ ವಿಧ ಆಗಿದೆ. ಇಲ್ಲಿ ಗಮನಿಸಿ, ಉದಾಹರಣೆಗಳನ್ನ ಕೂಡ ಕೊಟ್ಟಿದ್ದಾರೆ, ಗಮನಿಸ್ತಾ ಹೋಗಿ. ಇಲ್ಲಿ ನದಿ ಎನ್ನುವಂಥದ್ದೇನು? ಇದು ಮೊದ್ಲಿಂದಾನು ಬಂದಿದೆ, ಅಂದ್ರೆ ರೂಢಿಯಿಂದ ಬಂದಿರುವಂತದ್ದು. ನದಿ, ಪರ್ವತ, ಬೆಟ್ಟ, ಗುಡ್ಡ, ಹೆಂಗಸು, ಪಟ್ಟಣ, ದೇಶ, ರಾಷ್ಟ್ರ, ಇವೆಲ್ಲವೂ ಏನಾಗಿದ್ದಾವೆ? ರೂಢನಾಮಕ್ಕೆ ಉದಾಹರಣೆ ಪದಗಳಾಗಿದ್ದಾವೆ. ಇನ್ನು ಅಂಕಿತನಾಮ ನೋಡಿ, ಇಲ್ಲಿ ಅಂಕಿತನಾಮ ಅಂದ್ರೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತ ನಾಮಗಳು. ನೋಡಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಗಮನಿಸ್ತಾ ಹೋಗೋಣ. ಅಂಕಿತ ನಾಮ, ಅಂಕಿತ ಅಂದ್ರೇನು? ಗುರುತಿಗಾಗಿ ಅಥವಾ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳೆಲ್ಲವೂ ಏನಾಗ್ತವೆ? ಅಂಕಿತ ನಾಮಗಳಾಗ್ತವೆ. ಇಲ್ಲಿ ಉದಾಹರಣೆಗಳನ್ನ ಕೂಡ ಗಮನಿಸಿ ದಯವಿಟ್ಟು. ಇಲ್ಲಿ ಕೂಡಲ ಸಂಗಮ ದೇವ ನೋಡಿ, ಇದು ಯಾರ ಒಂದು
ವಚನಗಳ ಒಂದು ಅಂಕಿತ ಹೇಳಿ ನೋಡೋಣ. ಅಂಕಿತ ನಾಮ ಅಂತ ಹೇಳ್ತಿದೀವಿ ನಾವು. ಕೂಡಲ ಸಂಗಮ ದೇವ ಅಂದ್ರೆ ಬಸವಣ್ಣನವರ ಒಂದು ಅಂಕಿತ. ಯಾವುದು? ಕೂಡಲ ಸಂಗಮ ದೇವ ಎನ್ನುವಂಥದ್ದು ಅಂಕಿತ. ಇನ್ನು ಪುರಂದರ ವಿಠಲ, ಆಮೇಲೆ ಗಂಗಾ, ಬ್ರಹ್ಮಪುತ್ರ, ಭಾರತ. ನೋಡಿ ಇಲ್ಲಿ ನೋಡ್ತಾ ಹೋಗೋಣ. ಮುಂದುವರೆದ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು ಇನ್ನೇ ಹೆಚ್ಚು ನಿಮಗೆ. ಇಲ್ಲಿ ಅಂಕಿತ ನಾಮ ಅಂದ್ರೆ ಗುರ್ತಿಗಾಗಿ, ಈಗ ಗುರ್ತಿಸ್ಬೇಕಪ್ಪ ಅವ್ರನ್ನ. ಇವರೇ ಕೂಡಲ ಸಂಗಮ ದೇವ ಅಂದ ತಕ್ಷಣ ನಮಗೆ ಗೊತ್ತಾಯ್ತು ಅದು ಬಸವಣ್ಣನವರ ವಚನಗಳ ಅಂಕಿತ ಆಗಿತ್ತು ಅನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ಗಂಗಾ, ಗಂಗಾ ಅನ್ನುವಂತ ಒಬ್ಬ ಮಹಿಳೆಯ ಹೆಸರು ಅಥವಾ ಹುಡುಗಿಯ ಹೆಸರು ಅಂತ ಹೇಳ್ಬೋದು. ಇಲ್ಲಿ ಅಂಕಿತ ಗುರ್ತಿಸ್ಬೇಕು, ಯಾರ್ ಗಂಗಾ, ಯಾರ್ ತುಂಗ, ಯಾರು ಯಮುನಾ, ಈ ರೀತಿ ಗುರ್ತಿಸುವಂತಹ ಹೆಸರುಗಳಿಗೆ ನಾವೇನಂತ ಕರಿತೇವೆ? ಅಂಕಿತ ನಾಮ ಅಂತ ಕರಿತೇವೆ. ಇನ್ನು ಅನ್ವರ್ತನಾಮ. ಅನ್ವರ್ತನಾಮ ಅಂದ್ರೆ ನೋಡ್ತಾ ಹೋಗೋಣ. ರೂಪ, ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳೆಲ್ಲ ಏನಾಗ್ತವೆ? ಅನ್ವರ್ತನಾಮ ಆಗ್ತವೆ. ಅನ್ವರ್ತ ನೋಡಿ, ರೂಪ ಆಗಿರ್ಬೋದು, ಗುಣ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ಸ್ವಭಾವ ಆಗಿರ್ಬೋದು, ಈ ರೀತಿಯಾದಂತಹ ವಿಶೇಷವಾದಂತಹ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳಿಗೆ ಏನಂತ ಕರಿತೀವಿ ನಾವು? ಅನ್ವರ್ತನಾಮ. ನೋಡಿ ಗಮನಿಸಿ, ಅನ್ವರ್ತನಾಮ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ವ್ಯಾಪಾರಿ, ನೋಡಿ ಇಲ್ಲೊಂದು ಉದಾಹರಣೆ ಇದೆ. ವ್ಯಾಪಾರಿ, ರೋಗಿ, ಯೋಗಿ, ಬಳೆಗಾರ, ಪೂಜಾರಿ, ಶಿಕ್ಷಕ, ವಿದ್ಯಾರ್ಥಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಈ ಉದಾಹರಣೆಗಳನ್ನ. ಈಗ ನಿಮಗೆ ಸಾಮಾನ್ಯವಾಗಿ ಈಗ ಅರ್ಥ ಆಯ್ತು ಅಲ್ವಾ ರೂಢನಾಮ ಅಂದ್ರೇನು ಅಂತ. ರೂಢನಾಮ ಅಂದ್ರೇನು? ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ ಪಕ್ಷಿಗಳನ್ನು ಏನಂತ ಹೇಳಿದೆ ನಾನು? ಪ್ರಾಣಿ ಪಕ್ಷಿಗಳ ಹೆಸರುಗಳನ್ನ ಸೂಚಿಸುವಂತಹ ಪದಗಳಿಗೆ ನಾವೇನಂತ ಕರಿತೇವೆ? ನಾಮಪದ ಅಂತ ಕರಿತೇವೆ. ಅದನ್ನ ಗಮನಿಸ್ಬೇಕು. ವ್ಯಕ್ತಿಗೆ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಪ್ರಾಣಿ ಪಕ್ಷಿ ಆಗಿರ್ಬೋದು, ಇವುಗಳ ಹೆಸರುಗಳನ್ನ ಸೂಚಿಸುವಂತ ಪದಗಳಿಗೆ ನಾಮಪದ ಅಂತ ಕರಿತೇವೆ. ನಾಮಪದದಲ್ಲಿ 3 ವಿಧಗಳನ್ನ ನೋಡ್ತೇವೆ. ಮೊದಲನೇದು ಯಾವುದು? ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ. ನೋಡಿ, ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ 3 ವಿಧವನ್ನ ಕಾಣ್ತೇವೆ. ಇಲ್ಲಿ ರೂಢನಾಮ ಅಂದ್ರೇನೆ ರೂಢಿಯಿಂದ ಬಂದ ಪದಗಳಿಗೆ, ರೂಢಿಯಿಂದ ಬಂದ ನಾಮಪದಗಳು ಅಂತ ಹೇಳ್ಬಹುದು. ಹಂಗೂ ಕೂಡ ಹೇಳ್ಬಹುದು, ತಪ್ಪಲ್ಲ. ಈಗ ನೋಡಿ ಇಲ್ಲೇ ಉದಾಹರಣೆ ಕೊಡ್ತಾ ಹೋಗ್ತೀನಿ ನಾನು. ಸಾಮಾನ್ಯವಾಗಿ ಇಲ್ಲಿ ರೂಢನಾಮದಲ್ಲಿ ಹೆಂಗಸು, ಯಾರೋ ಒಬ್ಬ ಮಹಿಳೆಯನ್ನು ನೋಡ್ತೀರಿ ನೀವು, ಅವ್ರಿಗೆ ಏನಂತ ಕರಿತೀವಿ? ಅವ್ರಿಗೆ ಹೆಸರು ಗೊತ್ತಿರಲ್ಲ ನಮ್ಗಲ್ವಾ? ಅವ್ರನ್ನ ಏನಂತ ಕರಿದ್ವಿ ನಾವು? ಹೆಂಗಸು ಅಂತ ಕರಿದ್ವಿ ಅಲ್ವಾ? ಇದು ರೂಢನಾಮದಲ್ಲಿ ಎಲ್ರು ರೂಢಿಯಾಗಿ ಕರೆಯುವಂತದ್ದು. ಮಹಿಳೆ ಅಂತ ಹೇಳ್ತೀವಲ್ವಾ? ಆ ರೀತಿಯಾಗಿ ಹೆಂಗಸು. ಅದೇ ಹೆಂಗಸಿಗೆ ಒಂದು ಹೆಸರಿದ್ರೆ ಏನಂತ ಕರಿತೀವಿ ನಾವು? ಗಂಗಾ. ಅಂದ್ರೇನು? ಅಂಕಿತ ನಾಮ ಆಯ್ತು. ಆ ಹೆಂಗಸು ಗಂಗಾ ಏನಾಗಿದ್ರು? ವಿದ್ಯಾರ್ಥಿಯಾಗಿದ್ಲು ಅಂತ ಅನ್ಕೊಳ್ಳಿ, ವಿದ್ಯಾರ್ಥಿನಿ ಆಗಿದ್ಲು ಅಂತ ಅನ್ಕೊಳ್ಳಿ. ಹಾಗೇನಂತ ಕರೆದ್ವಿ ನೋಡಿ, ಇಲ್ಲೇ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ ನಾನು. ರೂಢನಾಮದಲ್ಲಿ ಹೆಂಗಸು, ಅಂಕಿತ ನಾಮದಲ್ಲಿ ಗಂಗಾ ಆಗ್ತಾಳೆ, ಇನ್ನು ಅನ್ವರ್ತನಾಮದಲ್ಲಿ ವಿದ್ಯಾರ್ಥಿ. ಅಂದ್ರೆ ಈ ರೀತಿ ನೆನ್ಪಿಟ್ಕೋಬೇಕು. ಇನ್ನು ಒಂದು ಉದಾಹರಣೆನ ಕೊಡ್ತಾ ಹೋಗ್ತೀನಿ ನಾನು. ಇಲ್ಲಿ ಹೆಂಗಸು ಅಂತ ತಿಳ್ಕೊಳ್ಳಿ, ಇಲ್ಲಿ ಗಂಗಾ. ಇಲ್ಲಿ ಹೆಂಗಸನ್ನ ರೂಢನಾಮದಲ್ಲಿ ಹೇಳಿದ್ರೆ ಆ ಹೆಂಗಸಿಗೆ ಒಂದು ಹೆಸರಿತ್ತು ಅಂದ್ರೆ ಅದು ಅಂಕಿತ ನಾಮ ಆಗುತ್ತೆ, ಗಂಗಾ ಅಂತ ಹೇಳಿ. ಆಯ್ತಾ? ಅದೇ ರೀತಿಯಾಗಿ ಆ ಗಂಗಾ ಎನ್ನುವಂತವಳು ಏನಾದ್ರೂ ಕೆಲಸವನ್ನ ಮಾಡ್ತಾ ಇದ್ರೆ, ಓದ್ತಾ ಇದ್ರೆ ವಿದ್ಯಾರ್ಥಿ ಆಯ್ತು. ಶಿಕ್ಷಕರಾಗಿದ್ದ ಅಂತ ತಿಳ್ಕೊಳ್ಳಿ, ಆಗ ಶಿಕ್ಷಕಿ ಆಗುತ್ತೆ. ಶಿಕ್ಷಕ ಅಂತ ಇದೆಯಲ್ಲ, ಅದ್ರ ಬದಲಾಗಿ ಶಿಕ್ಷಕಿ ಆಗುತ್ತೆ. ಈ ರೀತಿಯಾಗಿ ನೆನ್ಪಿಟ್ಕೋಬೇಕು. ಗೊತ್ತಾಯ್ತಲ್ವಾ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂತೇಳಿ? ಇಲ್ಲಿ ಸಣ್ಣ ಒಂದು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ನಾನು, ದಯವಿಟ್ಟು ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಾಮಪದ ಅಂದ್ರೇನು? ಉದಾಹರಣೆಯನ್ನ ಕೊಡ್ರಿ. ಜೊತೆಗೆ ನಾಮಪದಗಳಲ್ಲಿ ಎಷ್ಟು ವಿಧ, ಅವು ಯಾವ್ಯಾವ? ಇಷ್ಟು ಸಿಂಪಲ್ ಆಗಿದೆ ಪ್ರಶ್ನೆಗಳು. ಜೊತೆಗೆ ಇಲ್ಲಿ ಒಂದು ಹೊಂದಿಸಿ ಬರೆಯುವಂತಹ ಒಂದು
ಆ ವಾಕ್ಯವನ್ನ ಕೊಟ್ಟಿದ್ದಾರೆ, ವಾಕ್ಯಗಳನ್ನ ಇಲ್ಲಿ ದಯವಿಟ್ಟು ಯಾವ್ಯಾವ್ದಕ್ಕೆ ಹೊಂದಿಕೆ ಆಗುತ್ತೆ ಅನ್ನುವಂಥದ್ದನ್ನ ನೀವೇನ್ ಮಾಡ್ಬೇಕು, ಹೊಂದಿಸಿ ಬರೆದು ನನ್ ಒಂದು ನೋಟ್ಸ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ನಾನು. ದಯವಿಟ್ಟು ಆ ನೋಟ್ಸ್ ಅನ್ನ ಮಾಡ್ಕೊಳ್ಳಿ, ತುಂಬಾನೇ ಅನುಕೂಲ ಆಗುತ್ತೆ ನಿಮ್ಗೆ. ಇಲ್ಲಿ ಅಂಕಿತ ನಾಮ ಅಂದ್ರೆ ರೂಢಿಯಿಂದ ಬಂದ ಪದಗಳಿಗೆ, ಅಂಕಿತ ನಾಮ ಅಂತೀವಾ, ರೂಢಿಯಿಂದ ಬಂದ ಪದಗಳಿಗೆ ಏನಂತ ಹೇಳ್ತೀವಿ? ರೂಢಿಯಿಂದ ಬಂದ ಪದಗಳಿಗೆ ಹೇಳಿ ನೋಡೋಣ. ಅಂಕಿತ ನಾಮ ಅಂದ್ರೆ ಯಾವುದು? ರೂಢಿಯಿಂದ ಪದಗಳಿಗೆ ಹೇಳ್ತೀವಾ? ನೀವೇ ಹುಡುಕಿ ನೋಡೋಣ. ಇಲ್ಲ, ಅಂಕಿತ ನಾಮ ಅಂದ್ರೆ ಏನಂತ ಹೇಳ್ಕೊಟ್ವಿ ನಾವು? ಗುರುತಿಗಾಗಿ ಅಥವಾ ವ್ಯವಹಾರದ ಹಾಗೂ ಉಪಯೋಗಕ್ಕೆ ಇಟ್ಟುಕೊಂಡಂತಹ ಹೆಸರುಗಳು ಅಲ್ವಾ? ಹೆಸರು ಅಂಕಿತ ನಾಮ ಆಯ್ತು ಅಲ್ವಾ? ಅದೇ ರೀತಿಯಾಗಿ ಇಲ್ಲಿ ಗಮನಿಸಿ, ಇನ್ನೊಂದು ರೂಢನಾಮ ಇದೆ. ರೂಢನಾಮಕ್ಕೆ ಏನಂತ ಕರೆದ್ವಿ ನಾವು? ರೂಢಿಯಿಂದ ಬಂದ ಪದಗಳಿಗೆ ನೋಡಿ, ನೀವೇ ಉತ್ತರಗಳನ್ನ ಕೊಡ್ತಾ ಹೋಗ್ತೀರಾ ಅಲ್ವಾ? ಅದೇ ರೀತಿಯಾಗಿ ಅಭ್ಯಾಸ ಮಾಡಿ. ಇನ್ನು ಅನ್ವರ್ಥನಾಮ, ಅನ್ವರ್ಥನಾಮ ಬಂದ್ರೆ ಏನಾಯ್ತು? ಅಲ್ಲಿ ಒಳ್ಕೊಂಡಿರೋದೇ ಒಂದ್ ಆಪ್ಷನ್, ಅಲ್ಲಿ ಆರಾಮಾಗಿ ನೀವು ಗುರ್ತಿಸ್ಬಿಡ್ತೀರಿ. ಅನ್ವರ್ಥನಾಮ ಅಂದ್ರೆ ಏನು? ಅನ್ವರ್ಥನಾಮಕ್ಕೆ ಯಾವುದು? ಗುಣ, ರೂಪ, ಸ್ವಭಾವಾದಿ ವಿಶೇಷವಾದಂತಹ ಅರ್ಥಕ್ಕೆ ಅನುಗುಣವಾಗಿ ಬಂದಂತಹ ಪದಗಳಿಗೆ ನಾವೇನಂತ ಕರೆದ್ವಿ? ರೂಢನಾಮ ಅಂತ ಕರೆದ್ವಿ. ನೋಡಿ, ಗಮನಿಸಿ ಅಲ್ವಾ? ಗೊತ್ತಾಯ್ತಲ್ವಾ? ಇಲ್ಲಿ ಕೆಲವೊಂದು ರೂಢನಾಮ, ಅಂಕಿತ ನಾಮ ಹಾಗೂ ಅನ್ವರ್ಥಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲದನ್ನು ಹೊಂದಿಕೆ ಮಾಡಿ ಜೋಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ, ಅಂದ್ರೆ ಮಿಕ್ಸ್ ಮಾಡ್ಕೊಟ್ಟಿದ್ದಾರೆ, ರೂಢೀಕರಣ ಮಾಡ್ಬಿಟ್ಟು. ಇವುಗಳನ್ನ ಏನ್ ಮಾಡ್ಬೇಕು ನೀವು? ಕೊಟ್ಟಿರುವಂತಹ ಒಂದು ಪದಗಳನ್ನ ಭಾಗಗಳಾಗಿ, ಅಂದ್ರೆ ರೂಢನಾಮ, ಅಂಕಿತ ನಾಮ, ಅನ್ವರ್ಥನಾಮ ಅಂತೇಳಿ ಒಂದು ಕಾಲಮ್ ಅನ್ನ ಹಾಕೊಳ್ಳಿ, ಬಾಕ್ಸ್ ಹಾಕೊಳ್ಳಿ. ರೂಢನಾಮ ಇದ್ದಲ್ಲಿ ಯಾವ್ಯಾವ ರೂಢನಾಮ ಇದಾವ ಅಲ್ಲಿ ಬರಿತಾ ಹೋಗಿ. ಇನ್ನು ಅಂಕಿತ ನಾಮದಲ್ಲಿ ಯಾವ್ಯಾವ ಅಂಕಿತ ನಾಮ ಇದಾವ ಬರಿತಾ ಹೋಗಿ. ಇನ್ನು ಅನ್ವರ್ಥನಾಮದಲ್ಲಿ ಯಾವ್ಯಾವ್ದು ಅನ್ವರ್ಥನಾಮ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗ್ಬಿಟ್ಟು ಬರ್ದು ನೀವೇನ್ ಮಾಡಿ, ದಯವಿಟ್ಟು ಬೇಕಿದ್ರೆ ಕಮೆಂಟ್ ಮಾಡಿ ಕೂಡ ತಿಳಿಸ್ಬೋದು ನೀವು. ಈಗ ಮಾರ್ಲಿನ್ ಅಂತ ಇದೆ, ಮಿಲ್ಲರ್ ಅಂತ ಇದೆ, ವೈದ್ಯ, ರೋಗಿ, ಹೆಂಗಸು, ಶಿಶು, ಈ ರೀತಿಯಾದಂತಹ ಒಂದು ಪದಗಳನ್ನ ಕೊಟ್ಟಿದಾರಲ್ವಾ? ಯಾವ್ಯಾವ ಪದಗಳು ರೂಢನಾಮಕ್ ಬರ್ತವೆ, ಯಾವ್ಯಾವ ಪದಗಳು ಅಂಕಿತ ನಾಮಕ್ ಬರ್ತವೆ, ಯಾವ್ಯಾವ ಪದಗಳು ಅನ್ವರ್ಥನಾಮಕ್ ಬರ್ತವೆ ಅನ್ನುವಂಥದ್ದನ್ನ ವಿಂಗಡಿಸಿ ಬರ್ದ್ ಕಳ್ಸಿದ್ರೆ ಆಯ್ತು. ಯಾಕೆ ಈಗ ಹೇಳ್ತಾ ಇದ್ದೀನಿ ಇದನ್ನ ವರ್ಕ್ ಅನ್ನ ನಿಮಗೆ ಅಂದ್ರೆ, ಹೋಮ್ ವರ್ಕ್ ಅನ್ನ ಈಗ ನಾವು ಕೇಳಿಸ್ಕೊತೀವಿ, ತರಗತಿಯನ್ನ ಕೇಳಿಸ್ಕೊಂಡ ತಕ್ಷಣ ಏನಾಗ್ಬಿಡುತ್ತೆ? ಅರ್ಥ ಆಯ್ತು, ತುಂಬಾ ಚೆನ್ನಾಗ್ ಅರ್ಥ ಆಯ್ತು ಅಂತ ಅನ್ಕೋತೀವಿ. ಅದನ್ನೇ ಒಂದು ದಿನ ಬಿಟ್ಟು ಕೇಳಿದ್ರೆ ಏನಾಗುತ್ತೆ? ನಾವ್ ಅದನ್ನ ಮರ್ತೋಗ್ಬಿಡ್ತೀವಿ. ಯಾಕೆ ಮರಿತೀವಿ ಅಂದ್ರೆ, ನಾವ್ ಅದ್ರಲ್ಲಿ ಸರಿಯಾಗಿ ಭಾಗವಹಿಸಿಲ್ಲ, ಅಂದ್ರೆ ಇನ್ವಾಲ್ವ್ ಆಗಿಲ್ಲ ಅಂತ. ಅದೇ ರೀತಿಯಾಗಿ ಯಾವ್ದು ನಿಮ್ಮ ಸ್ವತಃ ಯೋಚನೆಯಿಂದ ಕೆಲವೊಂದು ಪದಗಳನ್ನ, ಹೋಮ್ವರ್ಕ್ ಗಳನ್ನ ಮಾಡ್ತಿರೋ, ಅವು ಶಾಶ್ವತವಾಗಿ ನಿಮ್ಮ ಸ್ಮೃತಿ ಪಟಲದಲ್ಲಿ ಉಳ್ಕೊಳ್ತವೆ. ಇಲ್ಲಿ ಪರ್ಮನೆಂಟ್ ಮೆಮೊರಿ ಮತ್ತೆ ಟೆಂಪ್ರವರಿ ಮೆಮೊರಿ ಅಂತ ಇರುತ್ತೆ ನಮ್ಮ ಮೆಮೊರಿನಲ್ಲಿ. ನೀವ್ ಯಾವಾಗ ಅದನ್ನ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಹೋಗ್ತಿರೋ, ಇದು ನನಗೆ ಇಂಪಾರ್ಟೆಂಟ್, ಇದು ತುಂಬಾ ಮುಖ್ಯ, ಇದು ಬೇಕೇ ಬೇಕು ನನ್ನ ಜೀವನಕ್ಕೆ, ಇದು ತುಂಬಾ ಅವಶ್ಯಕ ಅಂತ ಯಾವುದು ನೀವು ಅನ್ಕೊಳ್ತಾ ಹೋಗ್ತಿರೋ, ಅವೆಲ್ಲವೂ ಕೂಡ ಏನಾಗ್ತಾ ಹೋಗ್ತವೆ? ನಿಮ್ಮ ಆಟೋಮೆಟಿಕ್ ಆಗಿ ನಿಮ್ಮ ಪರ್ಮನೆಂಟ್ ಮೆಮೊರಿನಲ್ಲಿ ಹೋಗ್ತವೆ. ಈಗ ಕೇಳಿದ್ವಿ, ತರಗತಿಯನ್ನ ಕೇಳಿದ್ವಾ, ಬಿಟ್ವಾ, ನಡೀತೆ ಬಿಡು, ಈಗ ನೆನ್ಪಿಲ್ಲ, ಪರೀಕ್ಷೆ ಬಂದ್ರೆ ನೋಡಿದ್ರೆ ಆಯ್ತು, ಎಕ್ಸಾಮ್ ಬಂದಾಗ ನೋಡಿದ್ರೆ ಆಯ್ತು, ತರಗತಿಲಿ ಟೀಚರ್ಸ್ ಕೇಳಿದ್ರೆ ನೋಡಿದ್ರೆ ಆಯ್ತು, ಯಾವ್ದಾದ್ರು ಯೋಚನೆ ಬಂದಾಗ ನೋಡಿದ್ರೆ ಆಯ್ತು ಅಂತ ಏನಾದ್ರೂ ನೀವ್ ಆತರ ಒಂದು ಅಸಡ್ಡೆಯನ್ನ ತೋರ್ಸಿದ್ರಿ ಅಂದ್ರೆ ಅದು ಟೆಂಪ್ರವರಿ ಮೆಮೊರಿನಲ್ಲಿ ಹೋಗಿ ಕೂತ್ಬಿಡ್ತವೆ. ಅದಕ್ಕೆ ಹೇಳೋದು, ಯಾವುದನ್ನೇ ಆಗ್ಲಿ ಈ ರೀತಿ ತರಗತಿಯನ್ನ ಕೇಳಿದಾಗ ವ್ಯಾಕರಣ ಅಂಶ, ಬೇರೆ ಯಾವುದೇ ವಿಚಾರ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೋಬೇಕು. ಈ ಮಾಹಿತಿ ಇಂಪಾರ್ಟೆಂಟ್ ನನ್ಗೆ, ಇದು ಮುಖ್ಯ ನನ್ಗೆ, ಮುಂದಿನ ತರಗತಿಗೆ ಇದು ಬೇಕೇ ಬೇಕು ನನ್ಗೆ ಅಂತೇಳಿ ಅನ್ಕೊಂಡ್ರೆ ಅಂದ್ರೆ ಏನಾಗುತ್ತದೆ? ಆಟೋಮೆಟಿಕ್ ಆಗಿ ನಿಮ್ಗೆ ಪರ್ಮನೆಂಟ್ ಮೆಮೊರಿನಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ನಿಮಗೆ ಯಾವಾಗ ಬೇಕೋ ಅವಾಗ ಬಳಸ್ಕೋಬಹುದು ಅಲ್ವಾ? ಸರಿ, ಇಂದಿನ ತರಗತಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರೆಲ್ಲ ನಮ್ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ. ಈ ಒಂದು ಹಾಲಿಡೇಸ್ ಇದೆ, ಎಲ್ಲ ಮಕ್ಕಳಿಗೆ ರಜಾ ದಿನಗಳೆಲ್ಲ ಶುರು ಆಗ್ಬಿಟ್ಟಿದೆ. ಇನ್ನೇನು ಮನೆಯಲ್ಲಿ ಕೆಲ್ಸ ಮಾಡ್ತೀರಾ, ಆಟ ಆಡ್ತೀರಾ, ಅದ್ರ ಜೊತೆಗೆ ಸ್ವಲ್ಪ ಕಲಿಕೆಯಲ್ಲಿ ಕೂಡ ತೊಡಗಿಸ್ಕೊಳ್ಬೇಕು ನಿಮ್ಮನ್ನ. ಯಾಕಂದ್ರೆ ಕಲಿಕೆ ಎನ್ನುವಂಥದ್ದು ನಿರಂತರವಾಗಿ ಹರಿಯುವಂತಹ ನೀರಿದ್ದಂಗೆ, ಅದಕ್ಕೆಲ್ಲೂ ಸ್ಟಾಪ್ ಇರಬಾರ್ದು
ಹರಿತಾನೇ ಇರ್ಬೇಕು, ಕಲಿಕೆ ಆಗ್ತಾನೇ ಇರ್ಬೇಕು. ಅವಾಗ್ಲೇ ಏನಾಗುತ್ತೆ, ಶುದ್ಧತೆ ಬರುತ್ತೆ. ನಿಂತ ನೀರ್ ಏನಾಗುತ್ತೆ, ಅದ್ರಲ್ಲಿ ಕ್ರಿಮಿ ಕೀಟಗಳು, ಹುಳುಗಳೆಲ್ಲ ಬೆಳಿತವೆ ಅಲ್ವಾ. ಆದ್ರೆ ಹರಿಯುವಂತ ನೀರಲ್ಲಿ ಏನಾಗುತ್ತೆ, ಸ್ವಚ್ಛವಾಗಿರ್ತವೆ. ಅದೇ ರೀತಿಯಾಗಿ ನಿಮ್ಮ ಕಲಿಕೆ ಸ್ವಚ್ಛವಾಗಿರ್ಬೇಕು, ಪರ್ಮನೆಂಟ್ ಆಗಿರ್ಬೇಕು ಅಂತಂದ್ರೆ ಸತತವಾಗಿ ಅಭ್ಯಾಸವನ್ನ ಮಾಡ್ಲೇಬೇಕು. ನಾವೇನ್ ಮಾಡ್ತೀವಿ, ಸಮಯಕ್ಕೆ ತಕ್ಕ ಹಾಗೆ ಊಟವನ್ನ ಮಾಡ್ತೀವಲ್ವಾ. ಇವತ್ತು ಊಟ ಮಾಡಿದ್ವಿ, ನಾಳೆ ಮಾಡಲ್ಲ ಅಂತ ಏನಾದ್ರು ಅನ್ಕೋತೀವಾ? ಇಲ್ಲ. ಹಾಗಾಗ್ಬಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ದಿನಾಲು ಯಾವ ರೀತಿ ನಾವು ಟೈಮ್ ಟು ಟೈಮ್ ನಮ್ಮ ಹೊಟ್ಟೆಗೆ ಊಟವನ್ನ ಹಾಕ್ತಿವೋ, ಅದೇ ರೀತಿಯಾಗಿ ಓದುವಂತಹ ವಿದ್ಯಾರ್ಥಿಗಳು ಮತ್ತು ಕಲಿಕೆಯಲ್ಲಿ ಇರುವಂತವ್ರು ಎಲ್ರು ಕೂಡ ಏನ್ ಮಾಡ್ತಿರ್ಬೇಕು, ಟೈಮ್ ಟು ಟೈಮ್ ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನ್ ಬೇಕು ಅದನ್ನ ಹಾಕ್ತಾನೆ ಇರ್ಬೇಕು. ಆಗೇನಾಗುತ್ತೆ, ನಾವು ತುಂಬಾ ಆಕ್ಟಿವ್ ಆಗಿರ್ತೀವಿ, ಜೊತೆಗೆ ನಮ್ಮ ಒಂದು ಕಲಿಕೆ ತುಂಬಾ ಸುಂದರವಾಗುತ್ತೆ. ಅದು ಬದುಕನ್ನ ಕಟ್ಕೊಳ್ಳೋಕೆ ತುಂಬಾ ಪ್ರಾಮುಖ್ಯತೆನ ಕೊಡುತ್ತೆ. ಈ ಕಲಿಕೆ ಅನ್ನುವಂಥದ್ದು ಯಾಕೆ ಕಲಿಬೇಕಪ್ಪ, ಒಂದೇನೋ ಕಲ್ತ್ಕೊಂಡ್ವಿ ಸಾಕು, ಜಾಬ್ ತಗೊಂಡ್ವಿ ಅಲ್ಲ. ಕಲಿಕೆ ಯಾವುದೇ ರೀತಿಯಾಗಿ ಕೆಲಸವನ್ನ ತಗೋಬೇಕು, ಒಂದ್ ಜಾಬ್ ಮಾಡ್ಬೇಕು ಅನ್ನುವಂತ ಉದ್ದೇಶ ಅಲ್ಲ ಎಜುಕೇಶನ್ ಇಂದ ನಮ್ಮ ಬದುಕನ್ನ ನಾವು ಕಟ್ಕೊಳ್ಬಹುದು. ಹಾಗಂತೇಳಿ ಕಲ್ತ್ವಿ, ನಾವು ಜಾಬ್ ತಗೊಂಡ್ವಿ, ಮುಗ್ದೋಯ್ತು ನಮ್ ಲೈಫ್ ಅಂತ ಆಗ್ಬಾರ್ದು. ಯಾವುದೇ ರೀತಿಯಾಗಿ ಕಲಿಕೆಯಲ್ಲಿ ನಾವ್ ಯಾವತ್ತೂ ಹಿಂದಿರ್ಬಾರ್ದು, ಕಲಿತಾನೇ ಇರ್ಬೇಕು, ನಿರಂತರವಾಗಿ ಕಲಿತಾ ಇರ್ಬೇಕು. ಆಗಿದ್ದಾಗ ಏನಾಗುತ್ತೆ, ನಾವು ತುಂಬಾ ಆಕ್ಟಿವ್ ಆಗಿರ್ತೀವಿ, ತುಂಬಾ ಚೆನ್ನಾಗಿ ಕಲಿತೀವಿ. ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ ಚಾನೆಲ್ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ವ್ಯಾಕರಣಾಂಶದ ಒಂದು ಮಾಹಿತಿನಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ. ಪ್ರತ್ಯಯಗಳ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ನಾನು. ಪ್ರತ್ಯಯಗಳು ಎನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತ್ಯಯಗಳ ಪರಿಚಯ, ನಾಮ ಪ್ರಕೃತಿಗೆ, ಮೂಲ ಪದಕ್ಕೆ ಯಾವ ರೀತಿಯಾಗಿ ಇರುತ್ತೆ, ಪ್ರತ್ಯಯಗಳಂದ್ರೆ ಏನು, ಅವುಗಳನ್ನ ಹೇಗ್ ಬಳಸ್ಬೋದು, ಹೇಗ್ ಬಳಸಿದ್ರೆ ಒಳ್ಳೇದು ಅನ್ನುವಂಥದ್ದನ್ನ, ವಾಕ್ಯ ರಚನೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾಮ ಪ್ರಕೃತಿಗಳನ್ನ ಪಡ್ಕೊಳ್ಬಹುದು ಎನ್ನುವಂತಹ ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತ್ಯಯಗಳ ಪರಿಚಯ ನಿಮ್ಗೆಲ್ಲ ಗೊತ್ತಿರುತ್ತೆ, ವಿಭಕ್ತಿ ಪ್ರತ್ಯಯವೇನೆ ಪ್ರತ್ಯಯಗಳು ಅಂತ ಕರಿತೇವೆ ನಾವು. ಆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ ಚಾನೆಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಹಿಂದಿನ ಒಂದು ತರಗತಿಯ ಒಂದು ವಿಡಿಯೋಗಳು ಬೇಕಾದ್ರೆ, ವ್ಯಾಕರಣಾಂಶದ ವಿಡಿಯೋ ಬೇಕಾದ್ರೆ ನಿಮ್ಗೆ ಈ ಒಂದು ವಿಡಿಯೋದ ಎಂಡ್ ಅಲ್ಲಿ ನಾನು ಹಾಕಿರ್ತೀನಿ, ಸಜೆಸ್ಟ್ ಮಾಡಿರ್ತೀನಿ, ಆ ವಿಡಿಯೋನ ದಯವಿಟ್ಟು ನೋಡಿ ಅಂತ ಹೇಳ್ತಾ, ಓಕೆ ನಮಸ್ಕಾರ. ಎಲ್ಲರಿಗೂ ಚೆನ್ನಾಗಿ ಕಲ್ತ್ಕೊಳ್ಳಿ, ಇನ್ನೊಬ್ರಿಗೂ ಹೇಳ್ಕೊಡಿ, ನೀವು ಕೂಡ ಕಲ್ತು ಒಳ್ಳೆಯ ಅಂಕಗಳನ್ನ ವ್ಯಾಕರಣದಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.